ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಹಿತೈಷಿಗಳಿಗೆ ಹಾಗೂ ಭಕ್ತಾದಿಗಳಿಗೆ. ಉಡುಪಿಯಿಂದ ಹೊರಟ ಆದಿಯೋಗಿ ಶಿವಗಂಗಾ ರಥ ವಿಡಿಯೋ ಫುಲ್ ನೋಡಿ ಭವ್ಯವಾದ ಮೆರವಣಿಗೆಯ ಮೂಲಕ ಪ್ರತಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ಸ್ವೀಕರಿಸಿ ಪ್ರತಿ ಭಕ್ತಾದಿಗಳು ಹಣ್ಣುಕಾಯಿ ಪೂಜೆಯೊಂದಿಗೆ ರಥ ಸಾಗುತ್ತಾ ಭಕ್ತ ಸಂಕುಲದ ನಡುವೆ ಶಿವಭಕ್ತ ವೃಂದದೊಂದಿಗೆ ಸಾಗುತ್ತಿದೆ ಈ ಭವ್ಯವಾದ ರಥ. ಈ ಮಹತ್ ಕಾರ್ಯದ ಬಗ್ಗೆ ಶಿವಭಕ್ತರು ಏನು ಹೇಳಿದ್ದಾರೆ, ಈ ಮೆರವಣಿಗೆ ಪ್ರಾರಂಭವಾದ ಉದ್ದೇಶದ ಬಗ್ಗೆ ಏನು ಹೇಳಿದ್ದಾರೆ ಮುಂದೆ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ಹಾಗೆ ನಮಸ್ಕಾರ. ನಮಸ್ಕಾರ ಹೇಳಿ ಗುರುಗಳೇ. ಎಲ್ರಿಗೂ ನಮಸ್ಕಾರ. ನಾವು ಈ ಶಿವಯಾತ್ರೆ ಅಂತ ಹೇಳಿ ಒಂದು ಪಾದಯಾತ್ರೆಯನ್ನು ಉಡುಪಿಯಿಂದ ಡಿಸೆಂಬರ್ 7ನೇ ತಾರೀಕಿಗೆ ಪ್ರಾರಂಭ ಮಾಡಿ ಇವತ್ತು ನಾವು ಕುಶಾಲನಗರ ತಲುಪಲಿಕ್ಕಿದ್ದೇವೆ. ಇನ್ನು ಇವತ್ತಿನ ಸಾಯಂಕಾಲದೊಳಗಡೆ ಇದು ರಥಯಾತ್ರೆ ನಾವು ಸ್ಟಾರ್ಟ್ ಮಾಡಿರೋ ಉದ್ದೇಶ, ಪ್ರತಿ ವರ್ಷ ಮಹಾಶಿವರಾತ್ರಿಗೆ ಶಿವಾಂಗ ಸಾಧನೆ ಅಂತ ಒಂದು, ನಾವು ಶಿವಭಕ್ತರು ಶಿವಾಂಗ ಸಾಧನೆ ಅಂತ ಒಂದು ಸಾಧನೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಶಿವಾಂಗ ಸಾಧನೆಯ ದೀಕ್ಷೆ ತಗೊಂಡು 42 ದಿವಸಗಳ ಒಂದು ಮಂಡಲ ಸಾಧನೆ ಅಂತ ಹೇಳಿದ್ರು. ಇದು ತಗೊಂಡ ಮೇಲೆ ಒಂದು ನಿಷ್ಠೆಯಿಂದ ನಾವು ನಡ್ಕೊಂಡು ಹೋಗುವಂಥ ಒಂದು ಕೆಲವು ಶಿವ ನಮಸ್ಕಾರ ಅಂತ ಹೇಳಿ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು, ಹಾಗೆ ಕೆಲವೊಂದು ಚಾಂಟಿಂಗ್ ಎಲ್ಲ ಮಾಡಿಕೊಂಡು 42 ದಿವಸ ನಮ್ಮನ್ನು ತಯಾರಿ ಮಾಡೋದು ಅಂತ ಲೆಕ್ಕ, ಮಹಾಶಿವರಾತ್ರಿ ಮುನ್ನ. ಸೊ ಇದು ಕೆಲವು ವರ್ಷಗಳಿಂದ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ನಾವು ಶಿವಭಕ್ತರು ಏನು ಮಾಡಿದರು ಅಂತ ಹೇಳಿದ್ರೆ, ಬರೀ ನಾವು ಶಿವಾಂಗ ನಾವು ಮಾತ್ರ ಮಾಡಿದ್ರು ಸಾಲದು, ಇದನ್ನು ಇನ್ನೂ ಒಂದು 10 ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಪರಿಚಯ ಮಾಡಿಸ್ಬೇಕು ಈ ಶಿವಾಂಗ ಸಾಧನೆ ಅಂತ ಹೇಳೋದನ್ನು ಅಂತ ಹೇಳಿ ನಾವು ಶಿವಭಕ್ತರು ಶಿವಾಂಗ ಸಾಧನೆ ಮಾಡೋದಲ್ದೇ ಪಾದಯಾತ್ರೆ ಸ್ಟಾರ್ಟ್ ಮಾಡಿದರು. ಕೆಲವು ವರ್ಷಗಳು, ಒಂದು 13-14 ವರ್ಷದಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಅದು ಏನು ಅಂತ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬರೀ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರು. ಹಾಗೆ ನಮ್ಮ ಆದಿಯೋಗಿಯನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಆದಿಯೋಗಿ ಒಂದಿಗೆ ಪಾದಯಾತ್ರೆ ಅಂತ ಮತ್ತೆ ಮುಂದುವರಿಸಿದ್ರು. ಬರೀ ತಲೆಯಲ್ಲಿ ಉಟ್ಕೊಂಡು ಬಂದಾಗಲೂ ಕೂಡ ತುಂಬ ಅಂದರೆ ಕಡಿಮೆ ಜನರಿಗೆ ತಲುಪೋ ಒಂದು ನಮಗೆ ಕಾಣಿಸ್ತದು. ಹಾಗೆ ಯಾಕೆ ಇದು ತಲೆಯಲ್ಲಿ ಹೊತ್ಕೊಳ್ಬೇಕು, ಯಾಕೆ ಇದಕ್ಕೊಂದು ನಾವು ರಥ ಮಾಡಬಾರ್ದು ಅಂತ ಸ್ವಲ್ಪ ಭಕ್ತಾದಿಗಳು ಪ್ರಸ್ತಾಪ ಇಟ್ಟಾಗ, ಹಾಗೆ ಇದು ಸ್ಟಾರ್ಟ್ ಆಗಿದ್ದು ರಥ, ಆದಿಯೋಗಿ ರಥ ಅಂತ ಸ್ಟಾರ್ಟ್ ಆಗಿದ್ದು ಚೆನ್ನೈಯಲ್ಲಿ ಫಸ್ಟ್. ಸೊ ಅಲ್ಲಿ ತಮಿಳುನಾಡಿಂದ ಹಲವಾರು ಊರುಗಳಿಂದ ಮತ್ತೆ ಇದೇ ಥರ ಬೇರೆ ಬೇರೆ ರಥಗಳು ಸ್ಟಾರ್ಟ್ ಮಾಡೋದು. ಒಂದು 5-6 ಬೇರೆ ಬೇರೆ ದಿಕ್ಕು, ಚೆನ್ನೈ ಇರ್ಬೋದು, ಇಲ್ಲ ಮತ್ತೆ ಇನ್ನೊಂದು ಸಲ ನಾಗರ್ಕೋಯಿಲ್ ಅಂತ ಇರ್ಬೋದು, ಕನ್ಯಾಕುಮಾರಿ ಅಂತ ಇರ್ಬೋದು, ಹಾಗೆ ಪೊಳ್ಳಾಚಿ, ಕೊಯಂಬತ್ತೂರು ಇತ್ಯಾದಿ ಪಟ್ಟಣಗಳಿಂದ ಸ್ಟಾರ್ಟ್ ಮಾಡಿದರು. ಹಾಗೆ ಕರ್ನಾಟಕದಲ್ಲಿ ಬೆಂಗಳೂರಿಂದ ನಾವು ಯಾಕೆ ಕರ್ನಾಟಕದವರು ಇನ್ನೊಂದು ರಥ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಪಾದಯಾತ್ರೆ ಮಾಡಿಕೊಂಡು ಅಂತ ಇಲ್ಲಿದ್ದ ಶಿವಭಕ್ತರು ನಾವು ಒಂದು ಆಯೋಜನೆ ಮಾಡಿ 2021ರಿಂದ ಬೆಂಗಳೂರಿಂದ ಕಾಲ್ನಡೆ ಮುಖಾಂತರ ಆದಿಯೋಗಿ ರಥವನ್ನು ಹೇಳ್ಕೊಂಡು ಶಿವರಾತ್ರಿ ಕಡೆಗೆ ಈಶಾ ಯೋಗ ಸೆಂಟರ್ ತಲುಪೋ ರೀತಿಯಲ್ಲಿ ನಾವು ಅಂದರೆ ಶಿವಭಕ್ತರು ಸ್ಟಾರ್ಟ್ ಮಾಡಿದರು. ಒಂದು 4 ವರ್ಷ ಬೆಂಗಳೂರಿಂದಲೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು. 2024ರಲ್ಲಿ ಮೈಸೂರಿಂದ ಇದೇ ಶಿವಭಕ್ತರು ಯಾಕೆ ಬೆಂಗಳೂರಿಂದ ಮಾಡಬೇಕು, ನಾವು ಯಾಕೆ ಮೈಸೂರಿಂದ ಮಾಡಬಾರ್ದು ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡೋಣ ಅಂತೇಳಿ ಒಂದು ಸಂಕಲ್ಪ ತಗೊಂಡು ಪ್ರಾರಂಭ ಮಾಡಿದರು. ನಾವು 2025ರಲ್ಲಿ ಅಂದರೆ 2025-26 ಶಿವರಾತ್ರಿ ಅಂತ ಏನು ಬರಲಿಕ್ಕಿದೆ, ನಾವು ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿರುವಂಥ ಮಂಗಳೂರು, ಉಡುಪಿ, ಕರಾವಳಿ ಭಾಗದಲ್ಲಿರುವಂಥ ಸ್ವಯಂ ಸೇವಕರು ಮತ್ತು ಶಿವಭಕ್ತರು ಹೇಗೂ ಮೈಸೂರಿಂದ ಹೊರಟಾಯಿತು, ಯಾಕೆ ನಾವು ಉಡುಪಿ ಮಂಗಳೂರಿಂದ ಸ್ಟಾರ್ಟ್ ಮಾಡಬಾರ್ದು ಈ ಬಾರಿ ಅಂತೇಳಿ ಮೊದಲನೇ ಬಾರಿಗೆ ನಾವು ನಿರ್ಧಾರ ತಗೊಂಡು, ಸಂಕಲ್ಪ ತಗೊಂಡು, ನಾವು ಆ ಒಂದು ಎಲ್ಲರೂ ಒಟ್ಟಿಗೆ ಸೇರಿ ನಿರ್ಧಾರ ತಗೊಂಡ್ವಿ, ಈ ಸಲ ನಾವು ಉಡುಪಿಯಿಂದ ಮಾಡೋಣ ಅಂತೇಳಿ. ಹಾಗೆ ಉಡುಪಿಯಿಂದ ಮಾಡಬೇಕಿದ್ರೆ ಫೆಬ್ರವರಿ 13ಕ್ಕೆ ನಾವು ಅಲ್ಲಿ ತಲುಪಲೇಬೇಕು. ಫೆಬ್ರವರಿ 15ಕ್ಕೆ ಶಿವರಾತ್ರಿ. ಸೊ ಫೆಬ್ರವರಿ 13ಕ್ಕೆ ತಲುಪಬೇಕಂದ್ರೆ ನಾವು 70 ದಿವಸ ತಗೊಳ್ಳಿಕ್ಕಿದ್ದೇವೆ ಅಂತ ಬಂತು ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ.
ಹಾಗಾಗಿ ಡಿಸೆಂಬರ್ 7ನೇ ತಾರೀಕಿಗೆ ನಾವು ಪ್ರಾರಂಭ ಮಾಡಲೇಬೇಕು ಅಂತ ಬಂತು. ಸೊ ಆ ಒಂದು ನಿಟ್ಟಿನಲ್ಲಿ ಡಿಸೆಂಬರ್ 7ನೇ ತಾರೀಕಿಗೆ ಉಡುಪಿಯಿಂದ ಈ ಒಂದು ಶಿವಯಾತ್ರೆಯನ್ನು ಪಾದಯಾತ್ರೆ ಮುಖಾಂತರ ನಾವು ಸ್ಟಾರ್ಟ್ ಮಾಡಿ ಇವತ್ತಿಗೆ ನಾವು ಇದು 18ನೇ ದಿವಸ. ಇದು ಟೋಟಲ್ 70 ದಿವಸಗಳ ಪಾದಯಾತ್ರೆ. ಎಲ್ಲಿವರೆಗೆ ಎಂಡ್? ಇದು ವೆಳ್ಳಂಗಿರಿ ಬೆಟ್ಟ ಅಂತ ಹೇಳ್ತೇವೆ, ಕೊಯಂಬತ್ತೂರಲ್ಲಿ ಇರುವಂಥ ವೆಳ್ಳಂಗಿರಿ ಬೆಟ್ಟ. ವೆಳ್ಳಂಗಿರಿ ಬೆಟ್ಟದ್ದು ಒಂದು ಸವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಕೈಲಾಸ ಅಂತ ಕೂಡ ಕರೀತಾರೆ ಇದಕ್ಕೆ. ಶಿವ ದೇವರು ಅಲ್ಲಿ ಖುದ್ದಾಗಿ ಬಂದು ಎಷ್ಟೋ ತಿಂಗಳು ತಪಸ್ ಮಾಡಿದ ಒಂದು ಬೆಟ್ಟ ಅಂತ ಹೇಳ್ತಾರೆ. ಎಷ್ಟೋ ಸಾಧು ಸನ್ಯಾಸಿಗಳು ಕಠಿಣ ತಪಸ್ ಮಾಡಿದ ಸಾಧನೆಗಳು ಮಾಡಿದ ಅಂತ ಬೆಟ್ಟ ಅಂತ ಹೇಳ್ತಾರೆ. ಹಾಗಾಗಿ ಅದು ದಕ್ಷಿಣ ಭಾರತದ ಕೈಲಾಸ ಅಂತ ಕೂಡ ಹೇಳ್ತಾರೆ. ಈ ರಥದ ಒಂದು ಪ್ರಾಮುಖ್ಯತೆ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಆದಂಥ ಒಂದು ಮೋಟ್ರ್ ಆಗಲಿ ಇಂಜಿನ್ ಆಗಲಿ ಏನಿಲ್ಲ. ಇದಕ್ಕೆ ನಾವು ಈ ಶಿವಗಣಗಳೇ ಇಲ್ಲ ಶಿವಭಕ್ತರೇ ಮೋಟರ್ ಇಲ್ಲ ಇಂಜಿನ್ ಅಂತ ಹೇಳ್ಬೋದು, ನಾವೇ ಹೇಳ್ಕೊಂಡು ಹೋಗುವಂಥ ಒಂದು ರಥ ಇದು. ಸೊ ಈ ರಥವನ್ನು ಪಾದಯಾತ್ರೆ ಮಾಡುವ ಮುಖಾಂತರ ನಾವು ಎಳ್ಕೊಂಡು ಹೋಗಿ ಬಂದಿದ್ದೇವೆ ಇಲ್ಲಿವರೆಗೂ. ನಮ್ಮೊಟ್ಟಿಗೆ ಇತರ ಊರು ಪಟ್ಟಣಗಳಿಂದ ಬಂದಾಗ ಇಲ್ಲ ಹಳ್ಳಿಯಿಂದ ಬಂದಾಗ ಅಲ್ಲಿ ಹಳ್ಳಿ ಜನಗಳು ಸೇರಿಕೊಂಡು ನಾವು ರಥವನ್ನು ಎಳಲಿಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದರೊಂದಿಗೆ ಈ ಶಿವಯಾತ್ರೆಯ ಒಂದು ಭಾಗಿಯಾಗಿ ಬರುವ ಒಂದು ದೃಶ್ಯವನ್ನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇದು ನಮ್ಮ ಒಂದು ಉದ್ದೇಶನೂ ಆಗಿ ಆದಷ್ಟು ಜನರಿಗೆ ಇದನ್ನು ಈ ಶಿವಾಂಗ ಅಂತ ಹೇಳುವ ಒಂದು ಸಾಧನೆಯನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಹೊರಟ ಒಂದು ಯಾತ್ರೆ ತುಂಬ ಜನರಿಗೆ ಮುಟ್ತಾ ಇದೆ ಅಂತ ಒಂದು ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಇನ್ನಷ್ಟು ಜನರು ಸಾಕಾಗಲ್ಲ, ಇಡೀ ಊರೂರೇ ಬರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಇನ್ನು ಮುಂದೆ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳ್ಬೋದಾ? ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ 13 ವರ್ಷ ಕಂಪನಿಗಳಲ್ಲಿ ಟೊಯೋಟಾ ಅಂತ ಹೇಳುವ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡಿ 2016ರಲ್ಲಿ ರಿಸೈನ್ ಮಾಡಿ 1 ವರ್ಷ ಪೂರ್ತಿ ಯೋಗ ಟ್ರೈನಿಂಗ್ ತಗೊಂಡು ಈಶಾ ಫೌಂಡೇಶನಿಂದಲೇ ಯೋಗ ತರಬೇತಿ ಎಲ್ಲ ತಗೊಂಡು 2018ರಿಂದ ಫುಲ್ ಟೈಮ್ ಯೋಗ ಟೀಚರ್ ಆಗಿ ಈಗ ನನ್ನ ಕಾರ್ಯವನ್ನು ಮುಂದುವರಿಸಿದೆ. ಮಂಗಳೂರಲ್ಲಿ. ಹೌದು, ನಾನು ಬೇಸಿಕ್ ಮಂಗಳೂರವ. ಹೌದು, ಈಗ ಒಂದು 7-8 ವರ್ಷ ಆಯಿತು ಫುಲ್ ಟೈಮ್ ಯೋಗ ಟೀಚರ್ ಆಗಿ ನನ್ನ ಒಂದು ಪ್ರೊಫೆಷನ್ ಮತ್ತು ಸರ್ವಿಸ್ ಥರ ಮಾಡ್ತಾ ಇದ್ದೀನಿ. ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾರೆ. ಸೊ ಆದರೂ ವರ್ಷದಲ್ಲಿ 1-2-3 ತಿಂಗಳು ಈ ಥರ ಒಂದು ಸಾಧನೆಗೋಸ್ಕರ ಅಂತ ಎತ್ತಿಟ್ಟು ಜನರಿಗೋಸ್ಕರ ಅಂತ ಹೇಳಿ ಸರ್ವೇ ಜನ ಸುಖಿನೋ ಭವಂತು ಅಂತ ಏನೊಂದು ಉದ್ದೇಶ ಇಟ್ಕೊಂಡು ನಾವು ಶಿವಭಕ್ತರೆಲ್ಲ ಮುಂದೆ ವಾಲಂಟಿಯರ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದೆವು. ಅದಕ್ಕೋಸ್ಕರ ಅಂತ ನಾವು 1-2-3 ತಿಂಗಳು ಎತ್ತಿರ್ತೇವೆ ಯೂಶಲಿ. ಅದು ಈ ಒಂದು ಶಿವರಾತ್ರಿ ಟೈಮಲ್ಲೇ, ಶಿವರಾತ್ರಿ ಭಾಗವಾಗಿ. ಹಾಗಾಗಿ ಎಲ್ಲರೂ ಈ ಥರ ಮುಂದೆ ಬರಬೇಕು, ಎಲ್ಲ ಊರಿಂದಲೂ ಮುಂದೆ ಬರಬೇಕು. ನೀವು ವರ್ಷ ಪೂರ್ತಿ ಬರಬೇಕು ಅಂತ ಕೇಳ್ತಾ ಇಲ್ಲ, ಆದರೂ ಅಟ್ಲೀಸ್ಟ್ 1 ದಿವಸ ಆದರೂ 1 ದಿವಸ, 10 ದಿವಸ ಆದರೂ 10 ದಿವಸ ನಿಮಗೆ ಎಷ್ಟು ಕನ್ವೀನಿಯೆಂಟ್ ಆಗುತ್ತೋ ಅಷ್ಟು ದಿವಸಗಳು ಮುಂದೆ ಈ ಥರ ಹೆಜ್ಜೆ ಇಟ್ಟು ಎಲ್ಲ ಜನರಿಗೂ ಒಂದು ಶಿವಮಯಂ ಅಂತ ಹೇಳ್ತಾರೆ, ಸದ್ಗುರು ಈ ಇಡೀ ಜಗತ್ತನ್ನೇ ಶಿವಮಯಂ ಮಾಡಬೇಕು ಅಂತ ಹೇಳ್ತಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕಿದ್ರೆ ಎಲ್ಲರೂ ಹೆಜ್ಜೆ ಇಟ್ಟರೆ ಮಾತ್ರ ಇದು ಸಾಧ್ಯ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ನಮಸ್ಕಾರ. ಮತ್ತೆ ನೀವು ನಿಮ್ಮ ಫೋನ್ ನಂಬರ್, ನೀವು ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟರೆ, ನೀವು ನಿಮ್ಮ ಅಷ್ಟೊಂದು ಪೊಸಿಷನ್ ಇದ್ದು ಕೂಡ ನೀವು ಈ ಥರ ಶಿವಭಕ್ತರಿಗಾಗಿ ಶಿವ ಸೇವೆ ಮಾಡ್ಕೊಂಡಿದ್ದೀರಲ್ಲ, ಹ್ಯಾಡ್ಸ್ ಆಫ್ ನಿಮಗೂ. ನಿಮ್ಮಿಂದ ನಮಗೂ ಒಳ್ಳೇದಾಗುತ್ತೆ, ನಮ್ಮಿಂದ ನಿಮಗೂ ಒಳ್ಳೇದಾಗುತ್ತೆ. ದೇವರು ನಮಗೆ ಈ ಚಾನ್ಸ್ ಒದಗಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಮುಂದಿನ ಬಾರಿ ನಿಮ್ಮ ಜೊತೆ ಯಾರಾದರೂ ಸೇರೋ, ಏಕೆಂತಂದರೆ ಯಾರಾದರೂ ನಿಮ್ಮ ಜೊತೆ ಸೇರೋರಿದ್ದರೆ ಈ ಶಿವಯಾತ್ರೆಯಲ್ಲಿ ಮುಂದೆ ಯಾರಾದರೂ ಸೇರಬೇಕು ಅಂತ ನೀವು ಉದ್ದೇಶ ಇಟ್ಕೊಂಡು ಬರೋದಾದರೆ ಸಂಪರ್ಕಿಸ್ಬೋದು. ನಮ್ಮಲ್ಲಿ ನನ್ನ ನಂಬರೇ, ನನ್ನನ್ನು ಕಾಂಟ್ಯಾಕ್ಟ್ ಆಗ್ಬೋದು. ನಾಡಿನ ಸಕಲ ಜನರಿಗೂ ಕೂಡ ಆದಿಯೋಗಿಯಾದ ಶಿವನು ಒಳಿತನ್ನು ಮಾಡಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋಕ್ಕೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.